What? Let's go? Okay. Yes. ಎಲ್ಲಿಗೆ ಹೋಗ್ತಿದ್ದೀವಿ ಮನೆ? ಎಲ್ಲಿಗೆ ಹೋಗ್ತಿದ್ದೀವಿ? Beach. Let's go beach. Okay. It's a beach day. It's a beach day. A beach day. Yeah. Happy? Yeah. Okay. Welcome. Hello. Welcome. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಸುಚಿತ್ರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಆಲ್ದಾರ್ ಐಲ್ಯಾಂಡ್ಸ್ಗೆ ಹೊರಟಿದ್ದೀವಿ. ಆ್ಯಂಡ್ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಓವರ್ನೈಟ್ ಸ್ಟೇ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಚಲಾಟ್ಸ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಬುಕಿಂಗ್ ಸಿಕ್ಕಿಲ್ಲ. 3 months ಪ್ರಯರ್ ಬುಕ್ ಮಾಡಬೇಕಂತ ಗೊತ್ತಿರಲಿಲ್ಲ ನಮಗೆ. 3 weeks ಮುಂಚೆ ಬುಕ್ ಮಾಡಬೇಕಾಗಿತ್ತು ಅಂತ. ಸೊ ಫೈನಲಿ ಮಜ್ಲೀಸ್ ಅಂತ ಒಂದು ಬರುತ್ತೆ, ಜಸ್ಟ್ ಒಂದು ಸೀಟಿಂಗ್ ಏರಿಯಾ ಥರ ಇರುತ್ತೆ, ಅದನ್ನು ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಇದು ಆಲ್ದಾರ್ ಐಲ್ಯಾಂಡಿಗೆ 4 ಫ್ಯಾಮಿಲಿ ಹೋಗ್ತಿದ್ದೀವಿ ಜೊತೆಗೆ. ಮತ್ತು ಕಿಡ್ಸು ಅಷ್ಟೇ 9 adults ಆ್ಯಂಡ್ 4 kids ಆ್ಯಂಡ್ 2 twins ಇದ್ದರು. ಸೊ ಕ್ಯೂಟಾಗಿದ್ದು ಆ ಟ್ವಿನ್ಸ್ ಬೇಬಿ ಮಾತ್ರ. ಸೊ ಬುಕಿಂಗ್ ಆಫೀಸ್ ಇದೆಯಲ್ಲ ಆಲ್ದಾರ್ ಐಲ್ಯಾಂಡ್, ಅಲ್ಲಿಗೆ ಸ್ಟಾಪಿಂಗ್ ಅಂತ ಹಾಕ್ಕೊಂಡಿದ್ವಿ. ಅಲ್ಲಿ ಮೀಟಿಂಗ್ ಪಾಯಿಂಟ್ ಅಂತ ಇತ್ತು. ಎಲ್ಲರೂ ಸೇರಿ ಅಲ್ಲಿಂದ ಟಿಕೆಟ್ಸ್ನ ಪರ್ಚೇಸ್ ಮಾಡಿ ಹೋಗಿದ್ದಿದ್ದು. ಸೊ ಇದು ಟಿಕೆಟ್ ಬಂದು ಪರ್ 8 BD, ಕಿಡ್ಸಿಗೆ ಫ್ರೀ ಇರುತ್ತೆ, ಅಡಲ್ಟ್ಸಿಗೆ ಪರ್ 8 BD ಆಗುತ್ತೆ. ದಿಸ್ ಇನ್ಕ್ಲೂಡ್ಸ್ ಅಪ್ ಆ್ಯಂಡ್ ಡೌನ್ ಬೋಟ್ ಟಿಕೆಟ್ಸ್ ಮತ್ತು ಫುಡ್ ಕೂಪನ್ ಕೊಡ್ತಾರೆ 2 BD ಪರ್ ಹೆಡ್. ಸೊ ಅದು ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಐಲ್ಯಾಂಡ್ಗೆ ಎಂಟ್ರಿ ಇರುತ್ತೆ. ಆ್ಯಂಡ್ ವಿತೌಟ್ ಏನೋ ಬುಕ್ ಮಾಡ್ಕೊಳ್ಳದೆ ಹೋಯಿತು ಅಂತ ಅಂದರೆ, ಜಸ್ಟ್ ಐಲ್ಯಾಂಡ್ಗೆ ಹೋಗ್ಬಿಟ್ಟು ಮಜಾ ಮಾಡ್ತೀವಿ ಅಂತ ಅಂದರೆ ದಟ್ ಇಸ್ ನೋ ಔಟ್ಸೈಡ್ ಫುಡ್ ಅಲೌಡ್. ಬರೀ ಮಜ್ಲಿ ಮತ್ತು ಚಲಾಟ್ಸ್ನ ಬುಕ್ ಮಾಡಿದ್ರೆ ಮಾತ್ರ ಔಟ್ಸೈಡ್ ಫುಡ್ನ ಅಲೌ ಮಾಡ್ತಾರೆ. ಸೊ ನಾವು ಅದನ್ನು ಮಜ್ಲೀಸ್ನ ಬುಕ್ ಮಾಡಿರೋದ್ರಿಂದ ಫೈನಲಿ ನಾವು ಬಾರ್ಬೆಕ್ಯೂ ಎಲ್ಲ ತೊಗೊಂಡು ಹೋಗಿದ್ವಿ ಮ್ಯಾರಿನೇಟ್ ಮಾಡಿಕೊಂಡು. ಅದನ್ನು ಮಾಡೋಕ್ಕೆ ಚಾನ್ಸ್ ಸಿಕ್ತು. ಆ್ಯಂಡ್ ಫುಲ್ ಅವೇಟೆಡ್. ನನಗೆ ಸಿಕ್ಕಾಪಟ್ಟೆ ಸನ್ನಿ ಇತ್ತು, ತುಂಬ ಡಿಹೈಡ್ರೇಷನ್ ಆಗಿ ಹೋಗ್ಬಿಟ್ಟಿದ್ವಿ ಸ್ಟಾರ್ಟಿಂಗಲ್ಲಿ. ತುಂಬಾ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ತುಂಬಾ ಬಿಸಿಲಿತ್ತು. ಬಟ್ ಸ್ಟಿಲ್ ನಾವು ಸ್ವಲ್ಪ ಮಧ್ಯಾಹ್ನ ಹೋಗಿ ಆಮೇಲೆ ಹೋಗೋಣ ಅನ್ನೋಕ್ಕೆ, ಗೊತ್ತಲ್ಲ, ನೀರು ನೋಡಿದ ತಕ್ಷಣ ಬೀಳಬೇಕು ಅಂತ ಆಸೆ ಆಗುತ್ತೆ. ಸೊ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ವಿ ಜಸ್ಟ್ ವೆಂಟ್ ಟು ಅ ವಾಟರ್. ಮಕ್ಕಳಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸ್ವಲ್ಪ ಬಿಸಿಲು ಅನ್ನೋದು ಬಿಟ್ಟರೆ ಇಟ್ ಇಸ್ ರಿಯಲಿ ವೆರಿ 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 ನೈಸ್ ಐಲ್ಯಾಂಡ್. ತುಂಬಾ ಮಜಾ ಮಾಡ್ತಾ ಇದ್ದೀವಿ. ಸೊ ಈ ಥರ ಏನು ಹಟ್ಸ್ ನೋಡ್ತಿರಲ್ಲ, ಇದನ್ನು ಕೂಡ ತೊಗೋಬೋದು. ಇದೇನು ಪ್ರಯರ್ ಬುಕ್ಕಿಂಗ್ ಏನು ಬೇಕಾಗಲ್ಲ. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಅಲಾಟ್ ಮಾಡಿದ್ರೆ ಅವರೇ ಬಂದು ಬಿಲ್ಲಿಂಗ್ ಕೊಡ್ತಾರೆ. ಒಂದು ಹಟ್ 15 BD ಚಾರ್ಜಸ್ ಆಗುತ್ತೆ. ಸೊ ಓಪನ್ ಹಟ್ ಅದು. ಅಲ್ಲಿ ನಾರ್ಮಲಾಗೆಲ್ಲ ನಮ್ಮ ಥಿಂಗ್ಸ್ನ ಇಟ್ಕೊಂಡ್ಬಿಟ್ಟು ಆಟ ಆಡ್ಕೊಂಡು, ಅಲ್ಲಿ ರೆಸ್ಟೋರೆಂಟ್ ಇದೆ ಫುಡ್ಗೆ. ಸೊ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ. ಅಲ್ಲಿನೇ ಎಲ್ಲ ಶಾಪ್ಸ್ ಕೂಡ ಸಿಗುತ್ತೆ. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಬೋದು. ವಾಟರ್, ಕ್ಲೋತ್ಸ್ ಆಗಿರ್ಬೋದು, ಎಲ್ಲ ಸ್ನ್ಯಾಕ್ಸ್, ಡ್ರಿಂಕ್ಸ್ ಎಲ್ಲನೂ ಶಾಪ್ ಮಾಡ್ಬೋದು. ರೆಸ್ಟೋರೆಂಟ್ ಕೂಡ ಇದೆ. ಬಟ್ ನಮ್ಗೆ ಅದು ಯಾವುದು ಬೇಕಾಗಿರಲಿಲ್ಲ. ನಮಗೆ ನಮ್ಮದೇ ಓನ್ ಫುಡ್ ಇರೋ ಥರನೇ ಬೇಕಾಗಿತ್ತು. ಬಿಕಾಸ್ ಚೆನ್ನಾಗಿರುತ್ತೆ ನಾವು ಬಾರ್ಬಿಕ್ಯೂ ಮಾಡಿಕೊಂಡ್ರೆ ಅಂತ. ಸೊ ಈ ಹಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತು ವಾಶ್ರೂಮ್ಸ್, ಪಬ್ಲಿಕ್ ಏನಿರುತ್ತಲ್ಲ ವಾಶ್ರೂಮ್ಸ್, ಅದು ತುಂಬ ಕ್ಲೀನಾಗಿ ನೀಟಾಗೆ ಇಟ್ಟಿದ್ರು. ಇಟ್ಸ್ ಲೈಕ್ ಇದು ನಮ್ಮ ಮಜ್ಲಿ. ಈ ಥರ ಒಂದು ಜಸ್ಟ್ ಒಂದು ರೂಮ್ ಕೊಟ್ಬಿಟ್ಟು ಒಂದು 2 ಸೋಫಾ ಕೊಟ್ಟಿರ್ತಾರೆ ವಿತ್ AC ಆ್ಯಂಡ್ ದಟ್ಸ್ ಇಟ್. ಲೈಟ್ ಇರುತ್ತೆ. ಅದು ಬಿಟ್ಟರೆ ಏನೂ ಇರೋಲ್ಲ. ಕಾಮನ್ ಬಾತ್ರೂಮ್ನೇ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ಬಂದು ನಮ್ಮ ಲಗೇಜ್ನೆಲ್ಲ ಡಂಪ್ ಮಾಡಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು, ಮಕ್ಕಳಿಗೆಲ್ಲ ಪಾರ್ಕ್ ಪ್ಲೇ ಏರಿಯಾ ಇತ್ತು, ಅವ್ರಿಗೆ ಬೀಚ್ ಟಾಯ್ಸ್ ಎಲ್ಲ ತೊಗೊಂಡು ನಾವು ನೀರಿಗೆ ಹೋಗಿದ್ದು. ಮಾತ್ರ ಸಖತ್ ಸೂಪರಾಗಿತ್ತು. ಗ್ರೂಪಲ್ಲಿ ಹೋಯಿತು ಅಂತಂದರೆ ಇಟ್ಸ್ ಜಸ್ಟ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಎಂಜಾಯ್ಮೆಂಟ್. ಇಂಡಿವಿಜುವಲ್ಗಿಂತ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನನಗೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಬರಲ್ಲ, ಆಯಿತಾ. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ತೇಲಿದ್ದು, ಫ್ಲೋಟ್ ಮಾಡಿದ್ದು. ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ರು. ಸೊ ಥ್ಯಾಂಕ್ಸ್ ಟು ಹರ್. ಸೊ ತುಂಬಾ ಭಯ ಆಗ್ತಿತ್ತು ಇನಿಷಿಯಲಿ. ಬಟ್ ಆಮೇಲೆ ಒಂದ್ಸತಿ ಅದು ಕಲ್ತಾದ್ಮೇಲೆ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಪದೇ ಮಾಡ್ತಾನೆ, ಅಲ್ಲಿ ಫ್ಲೋಟ್ ಮಾಡ್ಕೊಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಮಜಾ ಇತ್ತು ಇದು ಮಾತ್ರ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಇದನ್ನು ಎಂಜಾಯ್ ಮಾಡಿದ್ರು. ಇಲ್ಲಿ ಆ್ಯಕ್ಚುಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆರಾಮಾಗಿ ತೇಲ್ಬೋದು ಅಂತ. ಸೊ ಚೆನ್ನಾಗಿತ್ತು. ಇದರ ಸ್ವಿಂಗ್ ಇಟ್ಟಿದ್ರು. ಬಿಸಿಲು ಅನ್ನೋದು ಬಿಟ್ಟರೆ ಅದು ಜಸ್ಟ್
2:30 ತನಕ ಅಷ್ಟೇ ನಮ್ಗೆ ಜಾಸ್ತಿ ಅಂತ ಅನ್ನಿಸ್ತಿತ್ತು. ಆಮೇಲೆ ಅಷ್ಟು ಅನ್ನಿಸ್ಲಿಲ್ಲ, ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ಸೊ ಜಾಸ್ತಿ ವೀಡಿಯೋಸ್ ತಗೊಳಕ್ಕಾಗಲ್ಲ ಬಿಕಾಸ್ ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ವಿ. ಆ್ಯಂಡ್ ದೆನ್ ಫ್ರೆಶ್ ಅಪ್ ಆಗಿಬಿಟ್ಟು ಫುಡ್ ಟೂ ಬಿಡಿ ಏನು ಕೂಪನ್ ಇರುತ್ತಲ್ಲ ಅದನ್ನು ಮಾತ್ರ ಫುಡ್ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾವು. ಅದು ಅಷ್ಟು ಕೂಪನ್ಸಿಗೆ ಮಾತ್ರ, ಬಿಕಾಸ್ ನಮ್ಮದು ಬಾರ್ಬಿಕ್ಯೂ ಸೆಟಪ್ ಪ್ಲಾನ್ ಇರೋದ್ರಿಂದ ನಾವು ಜಾಸ್ತಿ ಏನು ಔಟ್ಸೈಡ್ ಫುಡ್ ಅಷ್ಟು ಪ್ರಿಫರ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಚಂದು ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ದೊಡ್ಡದು ಸ್ವೀಟಾಗಿತ್ತು ವಾಟರ್ ಮೆಲನ್ನ ತೊಗೊಂಡಿದ್ರು, ಪರ್ಚೇಸ್ ಮಾಡಿದ್ರು. ನಾನು ಹೇಳ್ತಿದ್ನಲ್ಲ ಹೆಂಗೆ ತೊಗೊಂಡೋಗೋದು ಬೇಡ ಅಂತ, ಬಟ್ ಇಲ್ಲ ಎಲ್ಲರೂ ಇಷ್ಟಪಡ್ತಾರೆ ತೊಗೊಳ್ಳೋಣ ಅಂತ ಅಂದರು. ಆ್ಯಂಡ್ ಎಸ್, ಎಲ್ಲರೂ ತುಂಬಾ ಇಷ್ಟಪಟ್ಟರು ಆ್ಯಂಡ್ ತುಂಬಾ ಬೇಕಾಗಿತ್ತು. ಡಿಹೈಡ್ರೇಟ್ ಆಗೋಗ್ಬಿಟ್ಟಿದ್ದಲ್ಲ ಬಾಡಿ, ಸೊ ವಾಟರ್ ಕಂಟೆಂಟ್ ಚೆನ್ನಾಗೋಯ್ತು ಅಂತ. ನೋಡಿ ನಮ್ಮದು ಬಾರ್ಬಿಕ್ಯೂ ಸೆಟಪ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಟೈಮಲ್ಲಿ ನಾನು ಚರಿನಾಗ ಊಟ ಮಾಡಿಸಿ ಅವ್ನಿಗೆ ಮಲಗಿಸ್ತಿದ್ದೆ. ಸೊ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಈ ವಿಡಿಯೋ, ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡಿದ್ದು ಈ ವಿಡಿಯೋಸು. ಸೊ ಆಲ್ಮೋಸ್ಟ್ ಚಿಕನ್ ವಿಂಗ್ಸ್ ಇತ್ತು, ಚಿಕನ್ ಡ್ರಮ್ ಸ್ಟಿಕ್ಕು, ಚಿಕನ್ ಬ್ರೆಸ್ಟು ಆ್ಯಂಡ್ ಫಿಶಲ್ಲಿ ಬಾಂಗಡ ಮತ್ತು ಇನ್ನೊಂದು ಸ್ಮಾಲ್ ಫಿಶ್ನ ಮ್ಯಾರಿನೇಟ್ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ ಎಲ್ಲರೂ. ಆ್ಯಂಡ್ ನನ್ನ ಫ್ರೆಂಡೇ ಮೇಜರ್ಲಿ ಮ್ಯಾರಿನೇಟ್ ಮಾಡಿದ್ದು, ಬಿಕಾಸ್ ಅವ್ರು ಇದರಲ್ಲಿ ಪರ್ಫೆಕ್ಟಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಹೆಲ್ಪ್ ತೊಗೊಂಡಿದ್ವಿ ನಾವು. ಬಾರ್ಬಿಕ್ಯೂ ಎಲ್ಲ ಹುಡುಗರು ಆಬ್ವಿಯಸ್ಲಿ ಎಲ್ಲ ಬಾರ್ಬಿಕ್ಯೂ ಸೆಟಪ್ ಜಸ್ಟ್ ಮ್ಯಾರಿನೇಟ್ ಮಾಡಿಸ್ಕೊಡೋದು ಅಷ್ಟೇ ನಾವು. ಸೊ ಹುಡುಗರು ಟೇಕ್ ಕೇರ್ ಮಾಡ್ತಾರೆ ಅದನ್ನೆಲ್ಲ ಕುಕ್ ಮಾಡೋಕ್ಕೆ. ಆ್ಯಂಡ್ ಸಖತ್ ಮಜಾ ಮಾಡಿದ್ವಿ. ಫುಲ್ ಓಪನ್ ಏರಿಯಾ, ಆ ಕಡೆ ಫುಲ್ ಬೀಚ್ ಫ್ರಂಟಲ್ಲಿ ಈ ಥರ ಒಂದು ಸೆಟಪ್ಪು. ಆ್ಯಂಡ್ ದೆನ್ ನಾವೆಲ್ಲ ಹರಟೆ ಹೊಡ್ಕೊಂಡು, ಲಕ್ಕಿಲಿ ಎಲ್ಲರೂ ಕನ್ನಡಿಗರೇ, 4 ಫ್ಯಾಮಿಲಿ ನಾವೇನು ಹೋಗಿದ್ವಿ ಎಲ್ಲ ಕನ್ನಡಿಗರೇ ಇದ್ದರು. ಸೊ ನಮ್ಮದೇ ಕಾಮನ್ ಲ್ಯಾಂಗ್ವೇಜಲ್ಲಿ ಮಾತಾಡೋ ಖುಷಿನೇ ಬೇರೆ ಔಟ್ಸೈಡ್ ಇಂಡಿಯಾ. ಸೊ ಎಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಒಂದು 1.5 ಅವರ್ ಮಲ್ಕೊಂಡಿದ್ವಿ ಮಕ್ಕಳು. ಅದಾದಮೇಲೆ ಅವರು ಕೂಡ ಎಲ್ಲ ಆಟಾಡ್ತಾಯಿದ್ರು. ಮಜಾ ಮಾಡಿದ್ವಿ ಮಾತ್ರ. ಇನ್ನು ಪ್ಲಾನ್ಸ್ ಇತ್ತು ನಮ್ಗೆ ಏನಾದ್ರು ಕಾರ್ಡ್ಸ್ ಆಡಬೇಕು ಇಲ್ಲ ಗೇಮ್ಸ್ ಎಲ್ಲ ಆಡಬೇಕು ಅಂತ, ಬಟ್ ಟೈಮ್ ಪರ್ಮಿಟ್ ಮಾಡಿಲ್ಲ. ಇಷ್ಟೆಲ್ಲ ಮಾತಾಡೋದ್ರಲ್ಲೇ ಬಾರ್ಬಿಕ್ಯೂ ಮಾಡೋಷ್ಟರಲ್ಲೇ ನಮಗೆ ಟೈಮ್ ಆಗೋಯಿತು. ಆ್ಯಂಡ್ ಇದು ಬಂದು ಲಾಸ್ಟ್ ಬೋಟ್ ಬಂದು 8 o'clock 8:30ಗೆಲ್ಲ ಲಾಸ್ಟ್ ಬೋಟು. ಆ್ಯಂಡ್ 7 o'clock ನಾವು ಮಜ್ಲೀಸ್ ಏನು ತೊಗೊಂಡಿದ್ವಿ ಅದು ಲಾಸ್ಟ್. ನಾವು ವೆಕೇಟ್ ಮಾಡಲೇಬೇಕಾಯಿತು. 7 o'clock ಎಲ್ಲ ವೆಕೇಟ್ ಮಾಡಿ ನಾವು ಅಲ್ಲಿ ಟ್ರಾಮ್ ಇರುತ್ತೆ, ಅದು ಒಂದು ವೆಹಿಕಲ್ ಕೊಡ್ತಾರೆ, ಅದೊಂದು ನಿಜ ಗುಡ್. ಸೊ ಎಲ್ಲ ಲಗೇಜ್ನ ವೆಹಿಕಲ್ಗೆ ಹಾಕಿ, ವೆಹಿಕಲಿಂದ ತಿರ್ಗಾ ಅಲ್ಲಿ ಇಳಿಸ್ಕೊಂಡು ಬೋಟ್ ಬರೋ ತನಕ ಕಾದು ಮತ್ತೆ ಬೋಟ್ಗೆ ಹಾಕ್ಕೊಂಡು ಮತ್ತೆ ಅಲ್ಲಿಂದ ದಡಕ್ಕೆ ಬಂದು ಅಲ್ಲಿಂದ ತಿರ್ಗಾ ವ್ಯಾನ್ ಕೊಡ್ತಾರೆ ಪಾರ್ಕಿಂಗ್ ಲಾಟ್ ತನಕ. ತಿರ್ಗಾ ಲಗೇಜ್ ಎಲ್ಲ ಪಾರ್ಕಿಂಗ್ ಲಾಟಿಗೆ ತನಕ ತೊಗೊಂಡೋಗಿ ನಮ್ಮ ಕಾರ್ಗೆ ಹಾಕೋಬೇಕಾಗಿತ್ತು. ಸೊ ಎತ್ತಿ ಇಳಿದು ಎಲ್ಲ ಲಗೇಜ್ನ ಇಳಿಸೋದು ಮತ್ತೆ ಎತ್ತೊಳೋದು ಹಾಗೆ ಆಗ್ತಿತ್ತು. ಸೊ ಅದು ಒಂದು ಸ್ವಲ್ಪ, ಅದಕ್ಕೆ ಲಗೇಜ್ ಎಷ್ಟು ಕಡಿಮೆ ತೊಗೊಂಡು ಹೋಗ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ಅಂತ. ಸೊ ಇದು ಒಂದು ಆಫ್ ದಿ ಟಿಪ್ಸ್ ನಾವು ಅಂದ್ಕೊಂಡಿರೋದು. ಆ್ಯಂಡ್ ಮಕ್ಕಳು ಕೂಡ ಎಲ್ಲ ಆರಾಮಾಗಿ ಆಟಾಡ್ತಾಯಿದ್ರು. ಸೊ ಲಾಸ್ಟ್ ಬೋಟಲ್ಲೇ ಆಲ್ಮೋಸ್ಟ್ 8 o'clock ಹಾಗೆ ವಾಪಸ್ ರಿಟರ್ನ್ ಆದ್ವಿ. ಇಟ್ ವಾಸ್ ಅ ರಿಯಲಿ ವಂಡರ್ಫುಲ್ ಡೇ ಸ್ಪೆಂಟ್ ವಿತ್ ಆಲ್ ಆಫ್ ಫ್ರೆಂಡ್ಸ್. ತುಂಬ ಮಜಾ ಮಾಡಿದ್ವಿ, ಸಖತ್ತಾಗಿತ್ತು. ಆ್ಯಂಡ್ ದೋಸ್ 2 ಟ್ವಿನ್ಸ್ ಅದು ಹೈಲೈಟ್. ಮತ್ತು ಅದು ಸಿಕ್ಕಾಪಟ್ಟೆ ಕೋಆಪ್ರೇಟ್ ಮಾಡಿ ಆರಾಮಾಗಿದ್ದರು. ನಮ್ಮ ಮಕ್ಕಳುಗಳು ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಸುಸ್ತಾಗಿ ಕೂತಿದ್ದಾರೆ. ಫೈನಲಿ ಇಟ್ಸ್ ಅ ಸೂಪರ್ ವೀಕೆಂಡ್ ಸ್ಪೆಂಡ್ ವಿತ್ ಯು ಆಲ್. ತುಂಬಾ ಚೆನ್ನಾಗಿ ಅನ್ನಿಸ್ತು ನಮ್ಮ ಟ್ರಿಪ್. ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು ಖುಷಿ ಆಯಿತು. ನೀವು ಕೂಡ ಆಲ್ದಾರ್ ಐಲ್ಯಾಂಡ್ ನಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ಬರೋ ವೀಡಿಯೋಸಲ್ಲಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್, ಕೀಪ್ ಸ್ಮೈಲಿಂಗ್. ಬಾಯ್.